ಆಫ್ಟರ್ ಬ್ರೇಕಪ್ ಆದಮೇಲೆ ದಯವಿಟ್ಟು ಈ ತಪ್ಪುಗಳನ್ನು ಮಾಡಬೇಡಿ. ಸೊ ಮೊದಲನೇ ತಪ್ಪು ಏನಂತ ಹೇಳಿದ್ರೆ, ಚೆನ್ನಾಗಿರ್ತಕ್ಕಂಥ ಲವರ್ಸ್ನ ನೋಡಿ ನೀವು ಕಂಪ್ಯಾರಿಸನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಯಾಕೆ ಅಂತ ಹೇಳಿದ್ರೆ, ಚೆನ್ನಾಗಿರ್ತಕ್ಕಂಥ ಲವರ್ಸ್ನ ನೋಡಿ ನೀವು ಕಂಪ್ಯಾರಿಸನ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ಆಲ್ರೆಡಿ ಬ್ರೇಕಪ್ ಆಗಿ ನೊಂದಿರ್ತೀರಾ. ಅವ್ರು ನೋಡ್ಕೊಂಡಾಗ ಮತ್ತೆ ಪುನಃ ನಮ್ಮ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ, ಮತ್ತೆ ನಾವು ಡಿಪ್ರೆಷನಿಗೆ ಹೋಗಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಈ ತಪ್ಪನ್ನು ಮಾಡಬೇಡಿ. ಆ್ಯಂಡ್ ನೆಕ್ಸ್ಟ್ ಬರೋಣ ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ನಮಗೆ ಜಿಗುಪ್ಸೆ ಬರ್ದಂಗೆ ನೋಡ್ಕೊಳ್ಬೇಕಾಗತ್ತೆ ಬ್ರೇಕಪ್ ಆದಮೇಲೆ ಎಸ್ಪೆಷಲಿ. ಯಾಕೆ ಅಂತ ಹೇಳಿದ್ರೆ, ಎಂಥ ವ್ಯಕ್ತಿನ ಲವ್ ಮಾಡಿದ್ವಿ ನಾವು ಅಂತ ಒಂದು ಕಾಡ್ತಾ ಇರೋದು ಒಳಗಡೆ. ಬಟ್ ಒಂದು ಹೇಳ್ತೀನಿ ನಾನು, ಏನಂತ ಹೇಳಿದ್ರೆ, ಯಾವ ವ್ಯಕ್ತಿ ಮನಸ್ಸು ಒಳಗಡೆ ಹೋಗಿ ನೋಡ್ಕೊಂಬರೋಕ್ಕೆ ಆಗಲ್ಲ, ನಮಗೆ ನೋಡ್ಕೊಂಡ್ಬಿಟ್ಟು ಲವ್ ಮಾಡೋಕ್ಕಾಗಲ್ಲ. ಒಂದು ನಂಬಿಕೆ ನಮ್ಮ ಜೊತೆಗೆ ಸಾಥ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಈ ನಂಬಿಕೆ ಮೇಲೇ ಜಗತ್ತು ನಡೀತಾ ಇರೋದು. ಯಾವುದು ಗ್ಯಾರಂಟಿ ವಾರಂಟಿ ಅವ್ನು ಒಳ್ಳೆಯವನ್ನ ಕೆಟ್ಟವನು ನಂಬಿಕೆ ಇಡ್ತೀವಿ ಅಷ್ಟೇ. ಬಟ್ ಮೋಸ ಮಾಡಿಬಿಡ್ತಾರೆ, ಅವ್ರಿಗೆ ಅವಶ್ಯಕತೆ ಮುಗಿದೋಗುತ್ತೆ. ಸೊ ಅದಾದಮೇಲೆ ನಾವು ಅಯ್ಯೋ ಎಂಥವ್ರು ಲವ್ ಮಾಡಿ ನಾನು ಮೋಸ ಹೋದೆ ಅಂತೇಳಿ ಜಿಗುಪ್ಸೆ ಮಾಡ್ತಾ ಹೋದರೆ ಲೈಫಲ್ಲಿ ಇನ್ನಷ್ಟು ನಾವು ದುಃಖಿತರಾಗ್ತೀವಿ ಆ್ಯಂಡ್ ಡಿಪ್ರೆಷನಿಗೆ ಒಳಗಾಗ್ತೀವಿ. ಅಲ್ಲಿಂದ ಮತ್ತೆ ಪುನಃ ನಾವು ಸೂಸೈಡ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ದಯವಿಟ್ಟು ಆ ಕೆಲಸ ಮಾಡಬೇಡಿ. ಸೊ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಏನಂತ ಹೇಳಿದ್ರೆ, ಮೋಸ ಆಗೋಯ್ತು, ಚೀಟ್ ಮಾಡಿಬಿಟ್ರು, ಬ್ರೇಕಪ್ ಆಗೋಯ್ತು ಅಂತೇಳಿ ಕೆಟ್ಟ ಚಟಗಳಿಗೆ ದಾಸರಾಗಬಾರ್ದು. ನೋಡಿ, ನಾವು ದಾಸರಾಗಿಬಿಟ್ರೆ ಕೆಟ್ಟ ಚಟಗಳಿಗೆ, ಕುಡಿತ, ಡ್ರಗ್ಸು, ಸಿಗರೇಟು, ಅದರಿಂದ ನಾವೇನಾದರೂ ಹೋಗಿರ್ತಕ್ಕಂಥ ವ್ಯಕ್ತಿಗಳು, ಹೋಗಿರ್ತಕ್ಕಂಥ ಪ್ರೀತಿ ವಾಪಸ್ ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ನೋವೇ, ಸಾಧ್ಯನೇ ಇಲ್ಲ, ಗೊತ್ತಿದೆ. ಬಟ್ ಮರೆತು ಹೋಗ್ತೀವಿ. ಅದು ಕುಡಿಯೋದ್ರೆ ಎಲ್ಲಿ ಮರೆತು ಹೋಗ್ತೀವಿ, ಎಲ್ಲೋ ಒಂದು ಕಡೆ. ಆ ನಶೆ ಮುಗಿಯೋ ತನಕ ಮಾತ್ರ ಮತ್ತೆ ಪುನಃ ಅದಿರುತ್ತೆ. ಅದರಿಂದ ನಮ್ಮ ದೇಹ, ನಮ್ಮ ಆರೋಗ್ಯ, ನಂಬಿರ್ತಕ್ಕಂಥ ತಂದೆ ತಾಯಿ ಎಲ್ಲ ಬೀದಿ ಪಾಲಾಗ್ತಾರೆ. ಸೊ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಹೇಳಿರ್ತಕ್ಕಂಥ 3 ಟಿಪ್ಸನ್ನು ಫಾಲೋ ಮಾಡಿ. ಬ್ರೇಕಪ್ಪಲ್ಲಿ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಪ್ರೇಮಿನೂ ಕೂಡ ನಿಜವಾದ ಪ್ರೀತಿ ಅಲ್ಲಿಂದ ಟೇಕಪ್ ಆಗಲಿ ನಿಮ್ಮ ಲೈಫು. ಯಾಕೆ ಹಿಂಗೆ ಆಗೋಯ್ತು ಅಂತ ಒಂದು ಕ್ಷಣ ಯೋಚನೆ ಮಾಡಿದ ಮೇಲೆ ಬದುಕನ್ನು ಸೀರಿಯಸ್ ಆಗಿ ತಗೊಳ್ಳಿ. ಯಾರು ನಮ್ಮನ್ನು ಬಿಟ್ಟು ಹೋದ್ರು, ಅವಶ್ಯಕತೆ ಇಲ್ಲ ಇವರು ಅಂಥೇಳಿ, ಅವ್ರ ಮುಂದೆ ಚೆನ್ನಾಗಿ ಬಾಳಿ ಬದುಕಿ ತೋರಿಸ್ಬೇಕು. ಅವರು ಹೆಂಗೆ ನಮ್ಮನ್ನು ಅವಶ್ಯಕತೆ ಇಲ್ಲ ಅಂತ ಬಿಟ್ಟು ಹೋಗಿ ಚೆನ್ನಾಗಿದ್ದಾರೋ, ನಾವು ಅಷ್ಟೇ ಅಲ್ಲಿಂದ ನಾವು ಚಾಲೆಂಜ್ ತೊಗೊಂಡು ಬದುಕು ತೋರಿಸ್ಬೇಕು ಬ್ರೇಕಪ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳ್ತಾ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ಲವ್ವಲ್ಲಿ ಮೋಸ ಹೋಗಿದ್ದೀರಾ, ಫೇಲ್ಯೂರ್ ಆಗಿದ್ದೀರಾ, ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಟ್ಯಾಗ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಈ ಥರದ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ತೊಗೊಂಡು ಬರ್ತೀನಿ. ನಮಸ್ಕಾರ.